ಬಿಹಾರದಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವ ಸುಮಾರು 65 ಲಕ್ಷ ಮತದಾರರ ವಿವರಗಳನ್ನು ಆಗಸ್ಟ್ 9ರೊಳಗೆ ನೀಡುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಚುನಾವಣಾ ಆಯೋಗ ಸಮರ್ಥನೆ ಮಾಡಿಕೊಂಡಿದೆ. ಇತ್ತ ಎಸ್ಐಆರ್ ಚರ್ಚೆ ಮಾಡುವಂತೆ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಕೇಳದ್ಮೇಲೆ ಕೊಡಬೇಕು ಅಷ್ಟೇ ಎಲೆಕ್ಷನ್ ಕಮಿಷನ್. ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಕೊಟ್ಟಿರುವ ವರದಿ ಸಂಪುಟ ನಾಳೆ ಬರುತ್ತಂತೆ ಮಂಡನೆ. ನನ್ನ ಪ್ರಕಾರ ಒಳ ಮೀಸಲಾತಿಗೆ ಒಪ್ಪಬೇಕಾಗಿರೋ ಪರಿಶಿಷ್ಟ ಜಾತಿಯ ಎಡ ಮತ್ತು ಬಲ ಗುಂಪುಗಳಲ್ಲಿ ನೀವು ನಿಮ್ಮ ಇಷ್ಟ ಬಂದಿದ್ದನ್ನು ತೀರ್ಮಾನ ನೀವು ಮಾಡ್ಕೊಳ್ಳಿ, ಬೇಕಿದ್ರೆ ನಿಮಗೆ ಬಿಟ್ಟಿದ್ದು. ಬಟ್ ಆ ಡಾಟಾ ಸರಿ ಇದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಆ ಸಮಿತಿಯ ಡಾಟಾ ಅಂಕಿ ಅಂಶನೇ ಸರಿ ಇಲ್ಲ ಅನ್ನೋದು ನನ್ನ ವಾದ. ಅದನ್ನು ಸಂಗ್ರಹಿಸಿರೋ ರೀತಿನೇ ಸರಿ ಇಲ್ಲ ಅನ್ನೋದು ನನ್ನ ಎರಡನೇ ವಾದ. ಅದೆಲ್ಲ ಸರಿ ಇದೆ ಅಂತ ಮೋಸವಾಗ್ತಾ ಇದೆ ಅನ್ನೋದು ಮೂರನೇ ವಾದ. ಆದರೆ ಸರಿ ಇದೆ ಅಂತ ನೀವು ಎಡ ಮತ್ತು ಬಲದವ್ರು ಅಂದ್ಕೊಂಡಿದ್ರೆ ನಿಮ್ಮ ಇಷ್ಟ, ಆ ತೀರ್ಮಾನಕ್ಕೆ ನೀವೇ ಮಾಡ್ಕೊಳ್ಳಿ. ಬಟ್ ನಾಳೆ ಶಿಫಾರಸನ್ನು ಸಂಪುಟಕ್ಕೆ ತರ್ತಾರಂತೆ. ತಂದು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಏನೋ ಒಂದು ಕಾಜಿನ್ಯಾಯ ಮಾಡ್ಬಿಟ್ಟು ಮುಂದಕ್ಕೆ ಹಾಕತ್ತಾರೆ. ನೋಡ್ತಾ ಇರಿ. ಯಾಕಂದರೆ ಅಧಿಕಾರವನ್ನು ಅನುಭವಿಸಿರೋರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಾ? ಎಲ್ಲಿ ಬಿಟ್ಕೊಡ್ತಾರೆ? ಆಯಿತು, ನೋಡೋಣ. ಸರಿ, ಅದೇನಾಗುತ್ತೋ ಏನೋ. ನಾಳೆ ಅದೇನೋ ರಾಹುಲ್ ಗಾಂಧಿದೇನೋ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಅಂತಲ್ಲ, ಅದೇನೋ ಮತ ಕದ್ದುಬಿಟ್ಟಿದ್ದಾರೆ. ನೋಡೋಣ ಅದು ಏನು ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತ ನೋಡ್ಬಿಟ್ಟು ಮಾತಾಡೋಣ. ಬಿಕಾಸ್ ವಿ ಡೋಂಟ್ ನೋ ಅವ್ರ ಹತ್ರ ಪಾಪ ಏನು ದಾಖಲೆ ಇದೆಯೋ. ವೋಟ್ ರೈಸ್ ಆಗಿದೆ ಅನ್ನೋದು ಆರೋಪನಾ, ವೋಟ್ ಕಿತ್ತಾಕ್ಬಿಟ್ಟಿದ್ದಾರೆ ಅನ್ನೋದು ಆರೋಪನಾ? ಯಾಕಂದರೆ ನನಗೆ ಈ ಕಾಂಗ್ರೆಸ್ದು ಲಾಜಿಕ್ ಎಗೈನ್ ರಾಹುಲ್ ಗಾಂಧಿ ಲಾಜಿಕ್ ನನಗೆ ಅರ್ಥ ಆಗಲ್ಲ. ಬಿಹಾರದಲ್ಲಿ ವೋಟರ್ಸನ್ನು ಕಿತ್ತಾಕಿದ್ರೆ, ಸತ್ತೋಗಿದ್ದಾರೆ ಅಂತನೋ, ಊರು ಬಿಟ್ಟುಟ್ಟೋಗಿದ್ದಾರೆ ಅಂತನೋ, ಡಬಲ್ ಇದ್ದಾರೆ ಅಂತನೋ ಕಿತ್ತಾಕಿದ್ರೆ ಅವರೆಲ್ಲ ಆ್ಯಂಟಿ BJP, ಅದಕ್ಕೆ ಕಿತ್ತಾಕಿದ್ದಾರೆ. ತಳಮಟ್ಟದ ಜನರದ ಅಧಿಕಾರ ಕಿತ್ಕೊಂಡ್ಬಿಡ್ತಿದ್ದಾರೆ ಅಂತ. ಅದೇ ಬಿಹಾರಿಗಳು ಮದ್ರಾಸಿಗೆ ಬಂದಿದ್ದಾರೆ, ಅವರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ವಾಸಿಗಳಾಗಿದ್ದಾರೆ, ಅಲ್ಲಿ ಓಟ್ ಹಾಕಲಿ, ಅಲ್ಲಿಗೆ ಹಾಕೋಣ ಅವ್ರ ಹೆಸರನ್ನ ಅಂತಂದರೆ ಹಾಕೋಂಗಿಲ್ಲ. ಅವರೆಲ್ಲ BJP ಪರ. ಅಲ್ಲಿ BJP ಪರ, ಇಲ್ಲಿ BJP ವಿರೋಧಿ. ಏನು ಲಾಜಿಕ್ಗಳಪ್ಪ. ಏನೋ ಈಗ ನಾಳೆ ಅವ್ರ ಆರೋಪ ಏನೋ ದಾಖಲೆ ತರಬಹುದು ಅನ್ಸುತ್ತೆ. ಅವ್ರು ದಾಖಲೆ ತರಲಿ, ಆಮೇಲೆ ದಾಖಲೆ ಬಂದ ಮೇಲೆ ನೋಡೋಣ, ಮಾತಾಡೋಣ. ಎಸ್, ಹೆಬ್ಬಾಳ ಫ್ಲೈಓವರ್ ಮೇಲೆ ನಿನ್ನೆ ಬೈಕ್ ಓಡಿಸಿ ಪರಿಶೀಲಿಸಿದ DCM DK ಶಿವಕುಮಾರ್ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. DK ಓಡಿಸಿದ ಆ ಸ್ಕೂಟರ್ ಮೇಲೆ 18,500 ರೂಪಾಯಿ ದಂಡ ಇದೆ. ಜೊತೆಗೆ 34 ಕೇಸ್ಗಳಿವೆ. ಹೆಲ್ಮೆಟ್ ಧರಿಸದೇ ಇರುವ ಕೇಸ್ಗಳು ಕೂಡ ಹೆಚ್ಚಾಗಿವೆ. ಅಲ್ಲದೆ DKಶಿ ಹಾಫ್ ಹೆಲ್ಮೆಟ್ ಅಂದರೆ ಕ್ಯಾಪ್ ಟೈಪ್ ಹೆಲ್ಮೆಟ್ ಹಾಕಿದ್ರಲ್ಲ ಅಂತ ಕೂಡ ಟೀಕಿಸಿದ್ದಾರೆ. ಆ್ಯಕ್ಚುಲಿ ಹಾಫ್ ಹೆಲ್ಮೆಟ್ಟು ತಪ್ಪು. ಮತ್ತು ಅದಕ್ಕೆ ಅಷ್ಟೊಂದು ಇದಿದ್ದಾಗ ಫೈನು, ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿದ್ರಿ? ಈಗಲೂ ಕೊಡಿ ನೋಟಿಸ್. ಯಾರದ್ದು ಗಾಡಿ ಅಂತ ಕಂಡುಹಿಡಿಯೋಣ, ನಾಳೆ ನಾಳಿದ್ರಲ್ಲಿ ಇರ್ರಿ. ಓನರ್ಶಿಪ್ ಯಾರದ್ದು ಅಂತ ಕಂಡುಹಿಡಿಯೋಣ. ಅವ್ರ ಕಾರ್ಯಕರ್ತರು. ಎಸ್.